ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತ್ತಿ ಕುಮಾರ್ಸ್ ಕಿಚನ್. ನಾನು ಇವತ್ತು ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡು ಒಂದು ಅಕ್ಕಿ ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಕ್ಕಿ ಶಾವಿಗೆಗೆ ಸುಮಾರು ನಾನು ಅಕ್ಕಿ ಹಿಟ್ಟು 1.5 ಕಪ್ ಈ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ನೀರಾದರೆ ನಮ್ಗೆ ಸಾಕಾಗುತ್ತೆ. 1.25 ಕಪ್ ಆಗಷ್ಟು ನಾನು ನೀರು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಬೇಕಾಗುತ್ತೆ, ಒಂದು ಅರ್ಧ ಸ್ಪೂನ್ ತುಪ್ಪ, ಒಂದು ಅರ್ಧ ಸ್ಪೂನು ಉಪ್ಪು ಬೇಕಾಗುತ್ತೆ ಅಕ್ಕಿ ಶಾವಿಗೆಗೆ. ಮತ್ತು ನಾವು ಕಾಯಿ ಹಾಲಿಗೆ ಬಂದು ನಾವು ಒಂದು 1/4 ಕಪ್ ಆಗಷ್ಟು ಫ್ರೆಶ್ ಕಾಯಿ ತುರಿ, ಒಂದು 2 ಏಲಕ್ಕಿ, ಒಂದು ಅರ್ಧ ಸ್ಪೂನ್ ಗಸಗಸೆ ಮತ್ತು ಒಂದು 4 ಗೋಡಂಬಿ ತೊಗೊಂಡಿದ್ದೀನಿ. ಒಂದು 3/4 ಕಪ್ ಆಗಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೆಲ್ಲ ನೋಡ್ಕೊಂಡು ಹಾಕೊಳ್ಳಿ. ಕೆಲವರು ತೆಂಗಿನ ಹಾಲು ತೆಗೆದು ಅದಕ್ಕೆ ಬೆಲ್ಲ ಯೂಸ್ ಮಾಡಿನೂ ಆ ಥರನೂ ಮಾಡ್ತಾರೆ. ನಾವು ಈ ಥರ ಕಾಯಿ ಹಾಲು ಮಾಡ್ತೀರಿ. ಮೊದಲಿಗೆ ನಾವು ಅಕ್ಕಿ ಶಾವಿಗೆಗೆ ರೆಡಿ ಮೊದಲಿಗೆ ನಾವು ಅಕ್ಕಿ ಹಿಟ್ಟು ಸ್ವಲ್ಪ ನಾವು ಬಿಸಿ ಮಾಡ್ಕೊಬೇಕಾಗತ್ತೆ. ತುಂಬ ಬಿಸಿನೂ ಬೇಡ, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. 1.5 ಕಪ್ ಆಗಷ್ಟಿದೆ. ಅಂಟದೆಲ್ಲ ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಇದು. ಸ್ವಲ್ಪ ನಾನು 1 ನಿಮಿಷ ಬಿಸಿ ಮಾಡ್ಕೊತೀನಿ ಅಷ್ಟೇ. ತುಂಬ ಏನು ನಾವು ಕಲರ್ ಚೇಂಜ್ ಮಾಡೋ ಥರ ಏನು ಬೇಕಾಗಲ್ಲ ಹಿಟ್ಟು. ಸ್ವಲ್ಪ ಬಿಸಿ ಆದರೆ ನಮಗೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್. ಸ್ವಲ್ಪ 1 ನಿಮಿಷ ನಾನು ಹುರಿದಿಟ್ಕೊಂಡಿದ್ದೀನಿ. ಇವಾಗ ಇದು ನಾವು ಒಂದು ಸೈಡ್ಗೆ ತೊಗೊಂಬಿಡೋಣ. ಹಿಟ್ಟು ಬಿಸಿಯಾಗಿದೆ. ಇವಾಗ ಇದಕ್ಕೆ ನಾವು ಬಿಸಿನೀರು ಮಾಡ್ಕೊಬೇಕಾಗತ್ತೆ. ಬಿಸಿನೀರು ನಾವು ಒಂದು ಮುಕ್ಕಾಲು ಆಗಷ್ಟು ನಾನು ನೀರು ತೊಗೊತಾ ಇದ್ದೀನಿ. ಯಾವ ಕಪ್ ಮೆಜರ್ಮೆಂಟಲ್ಲೇ ತೊಗೊಂಡಿದ್ರೆ ಆ ಕಪ್ ಮೆಜರ್ಮೆಂಟಲ್ಲೇ ನಾನು 1/4 ಕಪ್. 1 ಕಪ್ಪು ಅಕ್ಕಿ ಹಿಟ್ಟಿಗೆ ನಾವು 1.5 ಕಪ್ ಆಗಷ್ಟು ನೀರಾದರೂ ನಮಗೆ ಸಾಕಾಗುತ್ತೆ. ನಾನು 1/4 ಕಪ್ ತೊಗೊತಾ ಇದ್ದೀನಿ. 1.5 ಕಪ್ ತೊಗೊಂಡಿರೋದ್ರಿಂದ 1/4 ಕಪ್ ಆಗಷ್ಟು ನಾನು ನೀರು ತೊಗೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು. ಮತ್ತು ತುಪ್ಪ ಒಂದು ಅರ್ಧ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ತುಪ್ಪ ನಾನು ಸೇರಿಸ್ಕೊತಾ ಇದ್ದೀನಿ. ನೀರು ಸ್ವಲ್ಪ ನಾವು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಕುದೀಲಿ ನೀರು. ಇದು ನಾವು ಅಕ್ಕಿ ಹಿಟ್ಟು ಹುರಿದಿಟ್ಕೊಂಡಿದ್ರಲ್ಲ, ಅದನ್ನು ನಾವು ಒಂದು ಪ್ಲೇಟಿಗೆ ಹಾಕಲು ಅದು ಪ್ಲೇಟಿಗೆ ಸೇರಿಸ್ಕೊಂಬಿಡೋಣ. ಸ್ವಲ್ಪ ಈ ಥರ ನಾವು ಕೈ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು, ಇವಾಗ ಬಿಸಿನೀರು ನಾವು ಕಾಯಿಸಿಟ್ಕೊಂಡಿದ್ದೀರಲ್ಲ, ಬಿಸಿನೀರನ್ನ ನಾವು ಸೇರಿಸ್ಕೊಂಡು ನಾವು ಸ್ವಲ್ಪನೇ ಬಿಸಿ ಇರೋದ್ರಿಂದ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಬೇಕಾಗತ್ತೆ. ಮೊದಲಿಗೆ ನಾವು ಒಂದು ಸ್ಪೂನಲ್ಲೇ ನಾವು ಕಲಿಸ್ಕೊಳ್ಳೋಣ, ಆಮೇಲೆ ಕೈಯಲ್ಲಿ ನಾದ್ಕೊಳ್ಳೋಣ. ನಾವು ಒಂದೇ ಸತಿ ಹಾಕೋದಕ್ಕಿಂತ ನಾವು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳೋದು ಒಳ್ಳೆಯದು. ಇನ್ನೂ ಸ್ವಲ್ಪ ನೀರು ಹಿಡಿಸುತ್ತೆ. ಚೆನ್ನಾಗಿ ನಾನು ಬಿಸಿ ನೀರು ಚೆನ್ನಾಗಿ ಕುದಿಸ್ಕೊಂಡು ನೀರು ಹಾಕೊಬೇಕು. ಕೈ ಇಡಕ್ಕೆ ಹೋಗಬಾರ್ದು. ಒಂದು ಸ್ಪೂನ್ ಸಹಾಯದಿಂದ ಫಸ್ಟ್ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನಂತರ ಸ್ವಲ್ಪ ಆರಿದ ಮೇಲೆ ನಾವು ಕೈಯಲ್ಲೇ ನಾದ್ಕೊಬೇಕಾಗುತ್ತೆ. ಚೆನ್ನಾಗಿ ನಾದ್ಕೊಳ್ಳೋಣ. ಬಿಸಿ ಬಿಸಿ ಕೈ ಇಡಕ್ಕೆ ಹೋಗ್ಬೇಡಿ. ಗಂಟಿಲ್ದಿರ ಚೆನ್ನಾಗಿ ನಾವು ನಾದ್ಕೊಳ್ಳೋಣ. ನೀರು ಇನ್ನೂ ಸ್ವಲ್ಪ ಉಳಿದಿದೆ ನೋಡಿ. 1.5 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ಕರೆಕ್ಟಾಗಿರುತ್ತೆ ನೀರು. ಇನ್ನೊಂದು ಸ್ವಲ್ಪ ನೀರು ಉಳಿದಿದೆ. ಚೆನ್ನಾಗಿ ನಾವು ನಾದ್ಕೊಬೇಕಾಗುತ್ತೆ ಇದನ್ನು. ನೋಡಿ ಫ್ರೆಂಡ್ಸ್, ಇಷ್ಟು ನಾದ್ಕೊಂಡು ನಮಗೆ ನೋಡಿ ಸಾಕು. ಇವಾಗ ಇದು ಒಂದು ತಟ್ಟೆ ಮುಚ್ಚಿಬಿಟ್ಟು ನಾವು ಇಡ್ಲಿ ಪ್ಲೇಟ್ಸ್ ಇದೆಯಲ್ಲ, ಇಡ್ಲಿ ಪ್ಲೇಟ್ಸ್ಗೆ ನಾವು ಗ್ರೀಸಿಂಗ್ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ನಾವು ಸವರ್ಕೊಬೇಕಾಗುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ನೋಡಿ ಈ ಥರ ನಾವು ಗ್ರೀಸಿಂಗ್ ಮಾಡ್ಕೊಳ್ಳೋಣ. ಮತ್ತು ನಾವು ಶಾವಿಗೆ ಬರುತ್ತಲ್ಲ, ಅದಕ್ಕೂ ಸ್ವಲ್ಪ ತುಪ್ಪ ಸವರ್ಕೊಬೇಕಾಗತ್ತೆ. ಇದಕ್ಕೂ ನೀಟಾಗಿ ಸಣ್ಣ ತೊಗೊಂಡಿದ್ದೀನಿ ಶಾವಿಗೆ ಒರಳು, ಅದಕ್ಕೆ ಮತ್ತು ಇದಕ್ಕೆಲ್ಲ ಸವರ್ಕೊಂಡು ನಾವು ಶಾವಿಗೆ ಉಟ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ತುಪ್ಪ ಎಲ್ಲ ಸವರ್ಕೊಂಡಿದ್ದಾಗಿದೆ.
ಶಾವಿಗೆ ಯಾವುದ್ರಲ್ಲಿ ಒತ್ತೀರೋ ಅದಕ್ಕೆ ನಾವು ಇವಾಗ ಇದು ಮಿಕ್ಸ್ ಇದೆಯಲ್ಲ, ನಾವು ಕಲಸಿ ಇಟ್ಕೊಂಡಿದ್ದೀರಲ್ಲ ಬಿಸಿನೀರಲ್ಲಿ ಅಕ್ಕಿ ಇಟ್ಟು ಸ್ವಲ್ಪನೇ ಉಂಡೆ ತೊಗೊಂಡು ನಾನು ಉಂಡೆ ನೋಡಿ ಈ ಥರ ಉಂಡೆ ತೊಗೊಂಡು ಎಷ್ಟು ಇಡಿಸುತ್ತೆ ಅಷ್ಟು ಹಾಕ್ಕೊಂಡು ನೋಡಿ ಈ ಥರ ನಾನು ಪ್ಲೇಟ್ ಮೇಲೆ ನಿಮ್ಗೆ ತೋರಿಸ್ತೀನಿ. ನಾನು ಈ ಥರ ನಾವು ಪ್ರೆಸ್ ಮಾಡ್ಕೊಬೇಕಾಗತ್ತೆ. ಈ ಥರ ಪ್ರೆಸ್ ಮಾಡ್ಕೊಬೇಕು ನೋಡಿ. ಈ ಥರ ಬಂದಿದೆ. ಇದನ್ನು ನಾವು ಇವಾಗ ಸ್ಟೀಮಲ್ಲಿ ಇಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. 4 ಪ್ಲೇಟ್ ಆಗಿದೆ ನೋಡಿ. ಈ ಥರ ನಾನು 4 ಪ್ಲೇಟಲ್ಲೂ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾವು ಸ್ಟ್ಯಾಂಡ್ಗೆ ಹಾಕ್ಬಿಡೋಣ. ಸ್ಟ್ಯಾಂಡಿಗೆ ಇಟ್ಬಿಟ್ಟು ಒಂದು 10 ನಿಮಿಷ ನಾವು ಸ್ಟೀಮಲ್ಲಿ ಬೇಯಿಸಿದ್ರೆ ಅಕ್ಕಿ ಶಾವಿಗೆ ರೆಡಿ ಆಗುತ್ತೆ ಫ್ರೆಂಡ್ಸ್. ನಾನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಕೆಳಗಡೆ ಒಂದು ತಟ್ಟೆ ಇಟ್ಟಿದ್ದೀನಿ ನಾನು ನೋಡಿ. ಈ ಥರ ಒಂದು ಸ್ವಲ್ಪ ನಿಂಬೆಹೊಳು ಹಾಕಿದ್ದೀನಿ, ಅದು ಕೆಳಗಡೆ ಅದು ಬ್ಲ್ಯಾಕ್ ಮಾರ್ಕ್ ಆಗಲ್ಲ ಅಂತೇಳಿ ಇಟ್ಟಿದ್ದೀನಿ. ಇವಾಗ ನಾನು ಇಡ್ತಾ ಇದ್ದೀನಿ. ಒಂದು 10 ನಿಮಿಷ ನಾವು ಸ್ಟೀಮಲ್ಲಿ ಸ್ಟೀಮ್ ಮಾಡ್ಕೊಬೇಕಾಗತ್ತೆ. ಶಾವಿಗೆ ಸ್ಟೀಮಲ್ಲಿ ರೆಡಿ ಆಗೋಸಕ್ಕೆ ನಾವು ಕಾಯಿ ಹಾಲು ರೆಡಿ ಮಾಡ್ಕೊಂಬಿಡೋಣ. 2 ಏಲಕ್ಕಿ ಸಿಪ್ಪೆ ಸಮೇತನೇ ಸೇರಿಸ್ತಾ ಇದ್ದೀನಿ. ಫ್ರೆಶ್ ಕಾಯಿ ತುರಿ ಒಂದು 1/4 ಕಪ್ಪು, ಗಸಗಸೆ ಒಂದು 1/4 ಟೀ ಸ್ಪೂನ್ ಹಂಗಿನ, ಅರ್ಧ ಸ್ಪೂನ್ ಸ್ವಲ್ಪ ಕಮ್ಮಿನೇ ಇದೆ. ಒಂದು 4 ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ನಾವು ರುಬ್ಕೊಬೇಕಾಗುತ್ತೆ. ನೀವು ಬೇಕು ಅಂದರೆ ಈ ಟೈಮಲ್ಲಿ ಬೇಕಾದ್ರೆ ಬೆಲ್ಲ ಹಾಕ್ಕೊಂಡು ನೀವು ಕಾಯಲ್ಲಿ ಮಾಡ್ಕೊಬೋದು. ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ ನೀರು ಹಾಕ್ಕೊಂಡು, ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಆಮೇಲೆ. ಫ್ರೆಂಡ್ಸ್ ಕಾಯಿ ಹಾಲು ರೆಡಿಯಾಗಿದೆ ನೋಡಿ. ಇಷ್ಟಾದರೆ ಸಾಕು. ಇವಾಗ ನಾವು ಒಂದು ಬಿಸಿ ಮಾಡ್ಕೊತೀರಲ್ಲ ಆ ಬೌಲ್ಗೆ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಿಮ್ಗೆ ಅದ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ತೆಳು ಬೇಕಾದ್ರೆ ತೆಳು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಜಾರ ಇದು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನಾನು ನೀರು ಸೇರಿಸ್ಕೊತೀನಿ. ಇವಾಗ ಇದನ್ನು ನಾವು ಕಾಯಕ್ಕೆ ಇಟ್ಬಿಡೋಣ. ಫ್ರೆಂಡ್ಸ್ ಸ್ಟವ್ ಹಚ್ಬಿಟ್ಟು ನಾವು ಕಾಯಿ ಹಾಲು ಸ್ವಲ್ಪ ಕುದಿಸ್ಕೊಬೇಕಾಗುತ್ತೆ ಚೆನ್ನಾಗಿ. ಸ್ವಲ್ಪ ಕಾಯಿದೆಲ್ಲ ಸ್ವಲ್ಪ ರಾಸ್ ಮೇಲೆ ಹೋಗೋದು ಸ್ವಲ್ಪ ನಾವು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ನೋಡಿ. ಇಷ್ಟ ಆದರೆ ನಮಗೆ ಸಾಕು. ಇನ್ನು ನಾವು ಬೆಲ್ಲ ಕೊನೆಯಲ್ಲಿ ಸೇರಿಸ್ಕೊಬೇಕಾಗುತ್ತೆ. ಫ್ರೆಂಡ್ಸ್ ರೆಡಿಯಾಗಿದೆ. ಒಂದು 5 ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ. ಕಾಯಿ ಹಾಲು ರೆಡಿಯಾಗಿದೆ. ನೀವು ಬೇಕಾದ್ರೆ ಬೆಲ್ಲನ ನೀವು ಕರಗಿಸಿ ಹಾಕ್ಬೋದು. ನಾನು ಕರಗಿಸಿ ಹಾಕ್ತಾಯಿಲ್ಲ, ಗಲೀಜು ಏನು ಇಲ್ಲದೆ ಇರೋದ್ರಿಂದ, ಕಸ ಕಟ್ಟಿ ಏನು ಇಲ್ಲದಿರೋದ್ರಿಂದ ನಾನು ಹಾಗೆಯೇ ಒಂದು 3/4 ಕಪ್ ಆಗಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ಬೆಲ್ಲ. ನೀವು ಸ್ವೀಟ್ ನೋಡಿ ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡ್ರೆ ನಮ್ಮದು ಅಕ್ಕಿ ಶಾವಿಗೆಗೆ ಒಂದು ಕಾಯಿ ಹಾಲು ರೆಡಿಯಾಗಿದೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಮ್ಮ ಮನೆಯಲ್ಲೆಲ್ಲ ಇದೇ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಫ್ರೆಶ್ ಕಾಯಿ ತುರಿ ಬಳಸಿ. ಇದ್ರ ಮೇಲೆ ಬೇಕು ಅಂದರೆ ನೀವು ಒಂಚೂರು ತುಪ್ಪ ಸೇರಿಸ್ಕೊಬೋದು, ಚೆನ್ನಾಗಿರುತ್ತೆ. ನಿಮ್ಮ ಆಪ್ಷನು. ನಾನೊಂದು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಬೆಲ್ಲ ಇದೇ ಬಿಸಿಗೆ ಕರ್ಕೊಳುತ್ತೆ ನೋಡಿ. ರೆಡಿಯಾಗಿದೆ ಕಾಯಿ ಹಾಲು. ಇಷ್ಟೇ ಫ್ರೆಂಡ್ಸ್, ಇದು ಸಿಂಪಲ್ ಇದು ಮಾಡೋದು. ಫ್ರೆಂಡ್ಸ್ ರೆಡಿಯಾಗಿದೆ. ಒಂದು 10 ನಿಮಿಷ ನಾನು ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಸ್ಟವ್ ಆಫ್ ಮಾಡಿಬಿಡೋಣ. ಈಗ ನೀಟಾಗಿ ಬೆಂದಿದೆ ನೋಡಿ, ಕೈಗೆ ಅಂಟಬಾರ್ದು. ಇವಾಗ ನಾವು ಇದನ್ನು ತಕ್ಷಣ ತೆಗಿಯೋಕ್ಕೆ ಹೋಗಬಾರ್ದು. ಸ್ವಲ್ಪ ಒಂದು 2 ನಿಮಿಷ ಕೂಲ್ ಆಗಬೇಕು ನೋಡಿ. ಸ್ವಲ್ಪ ನಾವು ಕೂಲ್ ಆಗೋಕ್ಕೆ ಬಿಟ್ಬಿಡೋಣ ನೋಡಿ. ಫಸ್ಟಿಗೆ ಇದೆಲ್ಲ ಸರಿಸ್ಬಿಟ್ಟು ನಾವು ಪ್ಲೇಟ್ಗಳನ್ನ ನೋಡಿ ಸ್ವಲ್ಪ ಈ ಥರ ಬಿಸಿ ಇರೋದ್ರಿಂದ ಸ್ವಲ್ಪ ನಾವು ಆರಕ್ಕೆ ಬಿಡೋಣ. ಸೂಪರಾಗಿರುತ್ತೆ. ನಿಜವಾಗ್ಲೂ ನೀವು ಒಂದ್ಸತಿ ಟ್ರೈ ಮಾಡಿ. ಸ್ವಲ್ಪ ಒಂದು ನಿಮಿಷ ಕೂಲ್ ಆಗೋಕ್ಕೆ ಬಿಡೋಣ. ತಕ್ಷಣ ತೆಗಿಬೋದು, ಏನು ತೊಂದರೆ ಇಲ್ಲ ನೋಡಿ. ಅಂಟದೆಲ್ಲ ಏನಿಲ್ಲ ನೋಡಿ. ಲೇಯರ್ ಬರುತ್ತೆ ನಮಗೆ ನೀಟಾಗಿ. ಸ್ವಲ್ಪ ಬಿಸಿ ಇದೆ. ಫ್ರೆಂಡ್ಸ್ ರೆಡಿಯಾಗಿದೆ ಅಕ್ಕಿ ಶಾವಿಗೆ, ಒತ್ತು ಶಾವಿಗೆ. ನೀಟಾಗಿ ಅದೇ ಇರುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಹಾಕ್ಕೊಳ್ಳಿ, ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಹಾಕ್ಕೊಳ್ಳಿ. ನೀಟಾಗಿ ಅದೇ ಹೇಳುತ್ತೆ ನೋಡಿ. ಈ ಥರ ಬಿಡಿ ಬಿಡಿಯಾಗಿ ನಮಗೆ ಅಂಟೋದಿಲ್ಲ. ಈ ಥರ ಬರಬೇಕು.
ಇದಕ್ಕೆ ಕಾಯಿ ಹಾಲು ಬೆಸ್ಟ್ ಕಾಂಬಿನೇಷನು. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಕಾಯಿ ಹಾಲು ಜೊತೆ ಸ್ವಲ್ಪ ಹುರ್ಗಡ್ಲೆ ಪೌಡರು ಮೇಲ್ಗಡೆ ಹಾಕ್ಕೊತೀನಿ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಕಾಯಿ ಹಾಲು ರೆಡಿಯಾಗಿದೆ. ಸ್ವೀಟ್ ನೀವು ನೋಡಿ ಹಾಕ್ಕೊಳ್ಳಿ, ಸಿಂಪಲ್ಲಾಗಿ ಈಸಿಯಾಗಿ ಒಂದು ಕಾಯಿ ಹಾಲು ಮತ್ತು ಶಾವಿಗೆ ರೆಡಿಯಾಗಿದೆ. ಸೂಪರಾಗಿರುತ್ತೆ, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ಸರ್ವ್ ಮಾಡೋಣ. ನಾವು ಒಂದು ಶಾವಿಗೆ ಹಾಕ್ಕೊಂಡು ಇದ್ರ ಮೇಲೆ ನಾನು ಸ್ವಲ್ಪ ತುಪ್ಪ, ನೀವು ಬೇಕು ಅಂದರೆ ಆಪ್ಷನಲ್ಲಿ ತುಪ್ಪ ಹಾಕ್ಕೊಬೋದು. ನಾನು ಕಾಯಿ ಹಾಲು ಮಾಡ್ಕೊಂಡಿದ್ದೀನಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು. ಕೆಲವ್ರಿಗೆ ಲೈಟಾಗಿ ಕಲಿಸ್ಕೊತಾರೆ, ಕೆಲವ್ರಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕಾಯಿ ಹಾಲು, ನೀವು ನೋಡಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ ನಾನು. ಮತ್ತು ಪುಟಾಣಿ ಪೌಡರು ಮೇಲ್ಗಡೆ ಒಳ್ಳೆ ಕಾಂಬಿನೇಷನು. ನೋಡಿ, ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಅಕ್ಕಿ ಒತ್ತು ಶಾವಿಗೆ ರೆಡಿಯಾಗಿದೆ. ಮತ್ತು ಕಾಯಿಯೆಲ್ಲ ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.